ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 3 ಜನ ಇದ್ದಾರೆ. ಇಂಪಾರ್ಟೆಂಟ್ ಆಗಿ 3 ಜನ ಇಡೀ ಕೇಸ್ಗೆ ತಿರುವು ಕೊಟ್ಟು ಬಿಡಕ್ಕೆ ಹೊರಟಿದ್ರು. ಈ 3 ಜನ ಇಡೀ ಕೇಸನ್ನೇ ಇದಕ್ಕೂ ದರ್ಶನ್ಗೂ ಸಂಬಂಧನೇ ಇಲ್ಲ, ದರ್ಶನ್ಗೂ ಇದಕ್ಕೂ ಯಾವ್ಯಾವ ರೀತಿಯಲ್ಲೂ ಸಂಬಂಧ ಇಲ್ಲ ಅಂಥೇಳಿ ಕೇಸ್ನ ಟ್ವಿಸ್ಟ್ ಮಾಡೋಕ್ಕೆ ತಿರುಚಕ್ಕೆ ಹೋಗಿದ್ರು. ಯಾರದು? ಮೊದಲು ಗಿರಿನಗರ ಪೊಲೀಸ್ ಠಾಣೆಗೆ ಬರ್ತಾರೆ. 3 ಬರ್ತಾರೆ. ನವೀನ, ನಂದೀಶ, ಪವನ್. ಗಿರಿನಗರ ಠಾಣೆಗೆ ಬಂದ್ಬಿಟ್ಟು ಗಿರಿನಗರ ಪೊಲೀಸ್ ಠಾಣೆಗೆ ಬಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಶರಣಾಗತಿ ಆಗಿಬಿಡ್ತಾರೆ. ಅಪ್ರೂವರ್ಸ್, ಸರೆಂಡರ್. ಸರ್ ನಾವೇ ಸ್ವಾಮಿ, ಕೊಲೆ ಮಾಡಿದ್ದೆ ನಾವು, ಒಂದು ಮರ್ಡರ್ ಮಾಡಿಬಿಟ್ಟಿದ್ದೀವಿ, ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಯಿತು, ಎತ್ಬಿಟ್ವಿ ಸ್ವಾಮಿ ಅವನನ್ನು, ನಾವೇ ಮಾಡಿದ್ದು, ಫಿನಾನ್ಸ್ ಮ್ಯಾಟ್ರಿಗೆ ಕೊಲೆ ಮಾಡಿಬಿಟ್ವಿ ಅಂತ ಒಪ್ಕೊಳ್ತಾರೆ. ಅಲ್ಲಿಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ದ ಸೋ ಕಾಲ್ಡ್ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಈ ಸ್ಟಾರ್ನ ಈ ಪ್ರಕರಣದಿಂದ ಆಚೆ ಹಾಕಿಬಿಡಬೇಕು ಅಂತ. ಇದಕ್ಕೂ ಸ್ಟಾರ್ಗೂ ಸಂಬಂಧ ಇಲ್ಲ. ಸ್ಟಾರ್ ಆರಾಮಾಗಿ ಡೆವಿಲ್ ಶೂಟಿಂಗ್ ಮಾಡಿಕೊಂಡು ಚಾಮುಂಡಿ ಬೆಟ್ಟದ ಹತ್ರ ಆರಾಮಾಗಿರಲಿ, ನಮಗೂ ಈ ಕೇಸ್ಗೆ ಸಂಬಂಧ ಮಾತ್ರ ಇರೋದು, ಸ್ಟಾರ್ನ ಇದರಿಂದ ಆಚೆ ಇಟ್ಬಿಡೋಣ ಅಂತ ಈ 3 ಜನ ಪ್ಲಾನ್ ಮಾಡ್ಕೊಳ್ತಾರೆ. ಮೊದಲಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ನಮಗೆ ದುಡ್ಡು ಕೊಡಬೇಕಾಗಿತ್ತು ಸ್ವಾಮಿ, ಕೊಡದೆ ತುಂಬ ಸತಾಯಿಸ್ತಾ ಇದ್ದ, ಆಟ ಆಡಿಸ್ತಾ ಇದ್ದ, ಹಾಗಾಗಿ ಹೆದರ್ಸೋಣ ಅಂತ ಹೊಡೆದ್ವಿ ಸ್ವಾಮಿ, ಸತ್ತೋಗ್ಬಿಟ್ಟ. ಹೆದರ್ಸೋಕ್ಕೆ ಅಂತ ನಾವು ಹೊಡೆದಿದ್ದು, ಸತ್ತೋಗ್ಬಿಟ್ಟ ಅವನು, ಹಲ್ಲೆಗೀಡಾಗ ಅವನು ಸತ್ತೋಗ್ಬಿಟ್ಟ ಅವನು, ನಾವೇ ಕೊಲೆ ಮಾಡಿದ್ದು ಅಂಥೇಳಿ ಪವನ್, ನವೀನ, ನಂದೀಶ ಸರೆಂಡರ್ ಆಗಿಬಿಡ್ತಾರೆ. ಅಕಸ್ಮಾತ್ ಪೊಲೀಸರು ಇವ್ರ ಮಾತು ನಂಬ್ಕೊಂಡ್ಬಿಟ್ಟಿದ್ದರೆ ಡಿ ಬಾಸ್ಗೆ ಪೊಲೀಸ್ ಕಸ್ಟಡಿನೂ ಇಲ್ಲ, ಸ್ಥಳ ಮಹಜರೂ ಇಲ್ಲ. ಅಸಲಿಗೆ ಮೈಸೂರಿಂದ ನಾನು ಡಿಫೆಂಡರ್ ಕಾರಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದ್ರೆ, ಡಿಫೆಂಡರ್ ಬೇಡ 10 ಪೊಲೀಸ್ ಜೀಪ್ ಅಂತ ಕರ್ಕೊಂಡು ಬರ್ತಾ ಇರಲಿಲ್ಲ. ಇದಕ್ಕೂ ಡಿ ಬಾಸ್ಗೂ ಸಂಬಂಧನೇ ಇರ್ತಾ ಇರಲಿಲ್ಲ. ಆಗ ನವೀನ, ನಂದೀಶ, ಪವನ್ 3 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ ಹಣಕಾಸಿನ ವಿಚಾರಕ್ಕೆ ಮುಗಿಸ್ಬಿಟ್ವಿ ಅಂತ. ಇವರು ಹೊಡೆದಿಲ್ಲೋ ನಮಗೆ ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗಲಿ ಅದು. ಈಗ ನಂದೀಶ, ಪವನ್ ಮತ್ತು ನವೀನ ಒಂದು ಕತೆ ಹೆಣಿತಾರೆ ಇಲ್ಲಿ, ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ, ನರೇಟಿವ್ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ. ಎಂಟೈರ್ ಕೇಸ್ನ ಡೈವರ್ಟ್ ಮಾಡಿಬಿಡೋಣ. ಡೈವರ್ಟ್ ಮಾಡೋ ಉದ್ದೇಶ ಏನು, ಹೇಗಾದರೂ ಮಾಡಿ ನಾವು ಡಿ ಬಾಸ್ನ ಕಾಪಾಡ್ಬಿಡ್ಬೇಕಿಲ್ಲಿ ಅಂತ. ಪವನ್ ಪವಿತ್ರ ಗೌಡಾಳ PA. ಈ ಪವನ್ ಯಾರು ಅಂದರೆ ಇದರಲ್ಲಿ ಪವಿತ್ರ ಗೌಡ ಇದ್ದಾಳಲ್ಲ, ಇವಳ PA ಇವನು. ದುಡ್ಡುಗೋಸ್ಕರ ಮೊದಲು ಸರೆಂಡರ್ ಆಗಿದ್ದೆ ಪವನ್. ನೋಡಿ ಇವನು ಇಲ್ಲಿ ಬಂದ ನೋಡಿ, ಈಗ ಸ್ಕ್ರೀನ್ ಮೇಲೆ ಮೊದಲು ಸರೆಂಡರ್ ಆಗಿದ್ದೆ ಇವನು. ಈ ಪವಿತ್ರ ಗೌಡಗೆ PA ಬೇರೆ ಇದ್ದಂತೆ, ಆ PA ಇವನು, ಪರ್ಸ್ನಲ್ ಅಸಿಸ್ಟೆಂಟ್ ಇವನು. ನಾನೇ ಹೊಡೆದಿದ್ದು, ಎದುರ್ಸಕ್ಕೆ ಹೋದ್ವಿ, ಸತ್ತೋಗ್ಬಿಟ್ಟ ಅವನು. ನೆಕ್ಸ್ಟ್ ನಂದೀಶ, ನಕಲಿ ಖಾತೆ ಮೂಲಕವಾಗಿ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ್ದು ಯಾರು ಅಂದರೆ ಇವನೇ, ಈ ಪವಿತ್ರ ಗೌಡಳ PA ಇದ್ನಲ್ಲ ಪವನ್, ಅವನು. ನಕಲಿ ಖಾತೆ ಅಂದರೆ ಇವನೊಬ್ಬ ಈ ಥರ ಕಮೆಂಟ್ ಮಾಡ್ತಾ ಇದ್ದ ಅಂತ ಗೊತ್ತಾದಾಗ ಇವನು ಯಾರು ಹುಡುಕರೋ ಅಂದಾಗ ಪವನ್ನು ವೀರಾವೇಶದಿಂದ ಮುನ್ನುಗ್ತಾನೆ, ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ, ಶುರು ಮಾಡ್ಕೊಳ್ತಾನೆ ರೇಣುಕಾಸ್ವಾಮಿ ಜೊತೆಲಿ ಚಾಟ್. ಎಲ್ಲಿದೆಯಾ, ಎಲ್ಲಿ ಅವನು, ಏನು ಕತೆ, ನಾನು ದುರ್ಗದವನು, ಹಾಗೆ ಹೀಗೆ ಅಂತ ಒಂದಷ್ಟು ಕಾನ್ವರ್ಸೇಷನ್ ನಡೆದಿರುತ್ತೆ. ಇದಾದಮೇಲೆ ಏನು ಮಾಡ್ತಾರೆ, ಸ್ವಲ್ಪ ನೋಡ್ಬೇಕು ಬರ್ತೀಯಾ ಅಂಥೇಳಿ ಅವನು ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದು ಕೂರಿಸಿದ್ದು ಎಲ್ಲಿಗೆ ಅಂದರೆ ಶೆಡ್ಗೆ, ಈ ಸೀಸ್ ಆಗಿದ್ದಂಥ ಗಾಡಿಗಳ ಶೆಡ್ಗೆ, ಪಟ್ಟಣಗೆರೆ ಶೆಡ್ ಇತ್ತಲ್ಲ ಅಲ್ಲಿಗೆ. ನೋಡಿ ಇಲ್ಲಿ ಅಲ್ಲಿಗೆ ಅಂದರೆ ಇದು ಬಾಡಿ ಬಿದ್ದ ಸ್ಥಳ, ಇದು ಅಲ್ಲಿ ಕರ್ಕೊಬಂದು ಕೂರಿಸ್ತಾರೆ. ಟ್ರ್ಯಾಪ್ ಮಾಡಿದ್ದೆ ಇವನು. ಅಂದರೆ ಒಬ್ಬ ವ್ಯಕ್ತಿಯ ಈಗೋನ ಸ್ಯಾಟಿಸ್ಫೈ ಮಾಡೋಕ್ಕೆ, ಆಕೆಯ ಅಹಂಕಾರವೋ ದುರಹಂಕಾರವೋ ಸೇಡೋ ಕೊಬ್ಬೋ ನಮಗೆ ಗೊತ್ತಿಲ್ಲ. ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ಕರ್ಕೊಬಂದು ಹಿಡಿದುಬಿಟ್ಟು ನಾನು ವೀರಾಧಿವೀರ ತ್ರಿವಿಕ್ರಮ, ನಾನು ಮಹಾನ್ ಸಾಹಸಿ ಬಿರುದು ತಗೋಬೇಕು ಅಂಥೇಳಿ ಇವನೇನು ಮಾಡ್ತಾನೆ, ನಕಲಿ ಖಾತೆ ಶುರು ಮಾಡಿಕೊಂಡು ಆ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡ್ತಾರೆ, ಹಳ್ಳಕ್ಕೆ ಕೆಡುತ್ತಾನೆ ಅವನು. ಪವಿತ್ರ ಗೌಡಳನ್ನು ಮೆಚ್ಚಿಸಲೇಬೇಕು ಅಂಥೇಳಿ ರೇಣುಕಾ ಮೇಲೆ ಪವಿತ್ರ ಗೌಡ ಅಲ್ಲಿ ಅವ್ರನ್ನ ಆನಂದ ಖುಷಿ ಪಡಿಸ್ಬೇಕಲ್ವ, ಅವರು ತುಂಬ ಖುಷಿ ಪಡಬೇಕಲ್ವೇ, ಒಂದೊಂದು ಏಟು ಬೀಳ್ತಾಯಿದ್ರು ಒಂದು ಆನಂದ ಉನ್ಮತ್ತ ಸ್ಥಿತಿಗೆ ಹೋಗ್ತಾ ಇರಬೇಕಲ್ವೇ. ಮನಸ್ಸೋ ಇಚ್ಛೆ ಹೊಡೆದಿದ್ದೆ ರೇಣುಕಾಸ್ವಾಮಿಗೆ. ರೇಣುಕಾ ಮೇಲೆ ಹಲ್ಲೆ ಮಾಡಿ ವಿಡಿಯೋ ಕೂಡ ಪವಿತ್ರ ಗೌಡ ಕಳಿಸಿದಂತೆ. ಅಕ್ಕ ಹೆಂಗೆ ನಾನು ಹೊಡೆದಿರೋದು, ಉಸಿರು ಬಿಡಲಿಲ್ಲ ಅವನು, ಯಾರು ರೇಣುಕಾಸ್ವಾಮಿ. ಮಾಡಿರ್ತಾರೆ ಇಂಥ ಕೆಲಸಗಳೆಲ್ಲ ಮಾಡಿರ್ತಾರೆ, ಕಳಿಸ್ಬಿಟ್ಟಿದ್ದಂತೆ ಇವನು. ಇನ್ನು ನಂದೀಶ್ ಮತ್ತು ದರ್ಶನ್, ಈ ನಂದೀಶ್ ಇದ್ದಾರಲ್ಲ, ದರ್ಶನ್ ಮನೆ ಬಳಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಇವನು. ಯಾರು? ನಂದೀಶ್. ಪ್ಲೇ ಮಾಡ್ರಪ್ಪ ಅದು ನೋಡಿ, ಇವನು ಇಲ್ಲಿ ಆರೋಪ ಇದ್ದಾನಲ್ಲ, ದರ್ಶನ್ ಮನೆ ಮುಂದೆ ಕೆಲಸ ಮಾಡ್ಕೊಂಡಿದ್ದವನು ಇವನು ನಂದೀಶ. ಮೂಲತಃ ಮಂಡ್ಯ ಮರದ ನಂದೀಶು ಕೇಬಲ್ ಕೆಲಸ ಮಾಡ್ಕೊಂಡಿದ್ದ. ಇವೆಲ್ಲ ನೋಡಿಬಿಟ್ಟಾಗ ಇವರನ್ನ ದೊಡ್ಡ ಹುದ್ದೆಯಲ್ಲಿರೋರು, ತುಂಬ ವೆಲ್ ಸೆಟಲ್ಡು, ಇವ್ರಿಗೇನು ಕೆಲಸನೇ ಬೇಕಾಗಿಲ್ಲ, ಆ ಥರದವ್ರು ಯಾರೂ ಅಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವರು. ಪವಿತ್ರ ಗೌಡ PA ಅಂದರೆ ತೀರಾ ಅದ್ಭುತ ವರ್ಕು, ಅವನ ಲೈಫೇ ಸೆಟಲ್ ಆಗಿಬಿಟ್ಟಿದೆ, ಹಾಗೇನಲ್ವಲ್ಲ. ಈ ಥರದ ನಂದೀಶ ಕೇಬಲ್ ಕೆಲಸ ಮಾಡ್ಕೊಂಡಿದ್ದವನು. ಗಿರಿನಗರದ ಪವನ್ ಜೊತೆಗೆ ಲಿಂಕ್ನಲ್ಲಿದ್ದಿದ್ದು ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ಕೊಂಡಿದ್ದ ಇವನು. ಆದರೆ
IPLನಲ್ಲಿ ಮ್ಯಾಚನ್ನು ಸೋತು ಬೆಟ್ಟಿಂಗ್ ಕಟ್ಟಿ ಇವನೇನಾಗಿದ್ದ ದೊಡ್ಡ ಸಾಲಗಾರ ಆಗಿಬಿಟ್ಟಿದ್ದ. ಹಾಗಾಗಿ ಏನಾಗುತ್ತೆ, ನಂದೀಶ ಪವನ್ ಜೊತೆ ರೇಣುಕಾ ಡೆಡ್ ಬಾಡಿ ಸಾಕ್ಸಕ್ಕೆ ಹೋಗಿದ್ದ. ಒಂದು ಅಂತಿಮ ಯಾತ್ರೆ ಗಾಡಿ ಇದೆಯಲ್ಲ, ಆ ಥರದ್ದು ಇವರು ಒಂದು ಕಾರ್ ಮಾಡಿಕೊಂಡ್ರು. ಬಾಡಿ ಸಾಕ್ಸ್ಬಿಡೋಣ, ಹೆಂಗಿದ್ರು ನಾನು ಸೋತು ಸುಣ್ಣ ಆಗಿಬಿಟ್ಟಿದ್ದೀನಿ, ಸೊ ಆಗ ನನಗೂ ದುಡ್ಡು ಬೇಕು ಅಂದರೆ ದುಡ್ಡು ಕೊಡ್ತೀವಿ, ಸಾಕ್ಸು ಬಾಡಿ ಅಂದರು, ಡೆಡ್ ಬಾಡಿನ. ಅದಕ್ಕೆ ಇವನು ಹೋಗಿದ್ದ. 5 ಲಕ್ಷದ ಆಸೆಗೆ ಪವನ್ ಜೊತೆ ಗಿರಿನಗರ ಠಾಣೆಗೆ ಬಂದು ಇವನೇನಾಗ್ತಾನೆ, ಸರೆಂಡರೇ ಆಗಿಬಿಡ್ತಾನೆ. ಹೆಂಗಿದ್ರು ನಾನು ಆಚೆ ಇದ್ರಂತೂ ಏನು ಕತೆ, ದುಡ್ಡು ಕೊಡು, ಯಾಕೆ ಮೋಸ ಮಾಡಿದ್ಯಾ, ಎಲ್ಲಿದ್ಯಾ ನೀನು, ಏನು ಕತೆ ಅಂತೇಳಿ ಪೀಡಿಸ್ತಾ ಇರ್ತಾರೆ. ಬೆಟ್ಟಿಂಗೆಲ್ಲ ಹಾಗೆ ತಾನೆ. ಒಳಗಡೆ ಇದ್ದುಬಿಟ್ರೆ 5 ಲಕ್ಷಕ್ಕೆ ದುಡ್ಡು ಬಂತು, ಒಳಗಡೆನೂ ಹೋಗಬಹುದು. ಬಾಸ್ ಹತ್ರ ಒಳ್ಳೆ ಹೆಸರು, ಯಾರು ಬಾಸ್ ಹೇಳಿ, ಏನು ಡಿ ಬಾಸ್ ಜೊತೆ ಒಳ್ಳೆ ಹೆಸರು ಮಾಡ್ಬೋದಲ್ವಾ, ಸರೆಂಡರ್ ಆದ. ಹೊರಗಡೆ ಬಂದ ಮೇಲೆ 10 ಲಕ್ಷದ ಕ್ಯಾಶ್ ಆಸೆ ತೋರಿಸಿದ್ರು. ಅಡ್ವಾನ್ಸ್ 5 ಲಕ್ಷ ಡೆಡ್ ಬಾಡಿ ಸಾಕ್ಸೋಕ್ಕೆ, ನೀನು ಆಮೇಲೆ ಆಚೆ ಬರ್ತಿಲ್ಲಪ್ಪ 2 ತಿಂಗಳು 3 ತಿಂಗಳು ಆದಮೇಲೆ, ಆಮೇಲೆ 10 ಲಕ್ಷ, ನಿನ್ನ ಜೀವನದ ಭಾಗ್ಯದ ಬಾಗಿಲು ತೆರೀತು, ಅವತ್ತಿನಿಂದ ನಿನ್ನ ಮನೆಗೆ ದುಡ್ಡು ಎಂಟ್ರಿ ಆಯಿತು ಅಂತ. ನವೀನ್ ಕೂಡ ದರ್ಶನ್ ಅಪ್ಪಟ ಅಭಿಮಾನಿ. 5 ಲಕ್ಷ ಕಾಸು ಮತ್ತು ಹುಚ್ಚು ಅಭಿಮಾನದ ಕಾರಣದಿಂದಾಗಿ ನವೀನನು ಸರೆಂಡರ್ ಆಗಿಬಿಡ್ತಾರೆ. ಈ ಮೂವರಿಂದ ಈ ಒಂದು ಡೆಡ್ ಬಾಡಿ ಸಾಗಿಸಿದ ಕತೆ ಶುರುವಾಯಿತು. ಇದರಲ್ಲಿ ಒಬ್ಬ ತಮ್ಮ ಬಾಸನ್ನು, ಅಂದರೆ ಲೇಡಿ ಬಾಸ್, ಇದರಲ್ಲಿ 2 ಬಾಸ್ಗಳಿದ್ದಾರೆ, ಹುಷಾರಾಗಿರಿ. ಒಂದು ಡಿ ಬಾಸು, ಇನ್ನೊಂದು ಲೇಡಿ ಬಾಸು. ಡಿ ಬಾಸ್ ಈ ಕಡೆ, ಅವ್ರದ್ದೊಂದು ಗುಂಪು, ಈ ಕಡೆ ಪವಿತ್ರ ಗೌಡ ಲೇಡಿ ಬಾಸು. ಈ ಲೇಡಿ ಬಾಸ್ ಹತ್ರ ಇವರು ಈ ಥರ ಮಾಡಿಕೊಂಡು ಹೊಡೆದು ವಿಡಿಯೋನೂ ಕಳಿಸಿದ್ರಂತೆ ಇವರು. ಇರಲಿ, ಇಡೀ ಕೇಸಲ್ಲಿ ಆ್ಯಕ್ಟಿವ್ ಆರೋಪಿ ಅಂತ ಹೇಳಿದ್ರೆ ಪ್ರದೋಷ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗ. 2 ಲಕ್ಷ ಸಂಬಳ ಈ ಹುಡುಗನಿಗೆ, ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಹೌದು, 2 ಲಕ್ಷ ಸಂಬಳ ಕೂಡ ಎಣಿಸ್ತಾ ಇದ್ದ ಅಂತ ಮಾಹಿತಿ.